ಅಲ್ಲಿ ನೋಡಿ ಗಿಟಾರ್ ಇಟ್ಕೊಂಡಿರೋ ಶ್ರೀನಿವಾಸ್ ಸರ್ಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಎಲ್ಲಾ ಕಡೆ ಅಂತ ಹೇಳಿ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ವಿಜೇತ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಲ್ಲೊಂದು ಹೊಸ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿದ್ರಿ ನಿಮ್ಮ ಹಾಡಿನ ಮೂಲಕ. ನೇರವಾಗಿ ರವಿ ಸರ್ ಹತ್ರ ಕೇಳ್ತೀನಿ ನಾನು. ರವಿ ಸರ್, ಈ ಸಿನಿಮಾನ ತುಂಬಾ ಪ್ರೀತಿಸ್ಬಿಟ್ಟೆ ನಾನು. ಅಷ್ಟಿಷ್ಟೆಲ್ಲ ಪ್ರೀತಿಸಿದ್ದು. ಬಹುಶಃ ನಾನು ಏಕಾಂಗಿ ಅಂತ ಅನ್ಸ್ಬಿಟ್ಟಿತ್ತೇನೋ, ನನಗೆ ಗೊತ್ತಿಲ್ಲ. ಇವ್ರನ್ನ ಬಿಟ್ಟು ಬಂದು ಒಳಗೆ ಒಂದು ನೋವಿತ್ತು ಅನ್ಸುತ್ತೆ ನನಗೆ, ಗೊತ್ತಿಲ್ಲ. ನಾನು ಸಂಗೀತ ಮಾಡಬೇಕಾದ್ರೆ ಬಹುಶಃ ನನ್ನ ಜೊತೆ ಶಾಸ್ತ್ರಿ ಆಗಲಿ ಅವರೆಲ್ಲ ಬಂದಿದ್ದೆಲ್ಲ ನನಗೆ ಸಂಗೀತ ಗೊತ್ತಿಲ್ಲ ಅನ್ಕೊಂಡೇ ಬಂದಿದ್ದವ್ರು. ಬಟ್ ನಾನು ಕಂಪೋಸ್ ಮಾಡ್ತೀನಿ ಅನ್ನೋದು ಗೊತ್ತಿರಲಿಲ್ಲ ಅವ್ರಿಗೆ. ಅಂಥದ್ರಲ್ಲಿ ಇದಾಗಲೇ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು 5-6 ವರ್ಷ 7 ವರ್ಷ ಈ ಕಾಂಬಿನೇಷನ್ ಬ್ರೇಕ್ ಮಾಡಿ ಉಗಿಸ್ಕೊಂಡು ಬೆಳ್ಕೊಂಡು ಬರ್ತಾ ಇದ್ದೀನಿ ನಾನು. ಯಾರು ಹೋಗ್ತಾರೆ ಈ ಕಾಂಬಿನೇಷನ್ ಬ್ರೇಕ್ ಆದರೆ? ಇಷ್ಟೊತ್ತು ಕೇಳಿರೋ ಹಾಡುಗಳು ಬಿಟ್ಟು ಇವ್ನಿಗೆ ಯಾಕೆ ಬೇಕಿತ್ತು ಅನ್ನೋದೇ ಪ್ರಶ್ನೆ ಬರುತ್ತೆ. ಬಟ್ ನನ್ನಲ್ಲೇ ಅದು ಒಂದು ಆಟ ಮಾಡ್ಕೊಂಡು ಕೂತಿದ್ದೀನಿ ನಾನು. ಬಟ್ ಈ ಪರ್ಟಿಕ್ಯುಲರ್ ಸಾಂಗು ನಾನು ಕಂಪೋಸ್ ಮಾಡಬೇಕಾದ್ರೆ ಶಾಸ್ತ್ರಿ ಅಳಕ್ಕೆ ಶುರು ಮಾಡ್ಬಿಟ್ಟ. ಈ ಸ್ಟಾರ್ಟೆಡ್ ಕ್ರೈಯಿಂಗ್. ಯಾಕೋ ನೀವೇನು ಸರ್ ಈ ಥರ ಹಾಡುಗಳೆಲ್ಲ ಕಂಪೋಸ್ ಮಾಡ್ತಾ ಇದ್ದೀರಾ? ಅದೇ ಯು ಮಾಸ್ಟರ್ಡ್ ಸರ್ ಅಂದ್ಬಿಟ್ಟ ಅವನು. ದಟ್ ಈಸ್ ಒನ್ ಮೂಮೆಂಟ್ ನಾನು ಇವತ್ತದು ತುಂಬ ನೆನಪಾಯಿತು. ಈ ಪರ್ಟಿಕ್ಯುಲರ್ ಸಿನಿಮಾ ನಾನು ಸೋಲ್ತನೋ ಬೇಜಾರಿಲ್ಲ ನನಗೆ. ಬಟ್ ಇದೊಂದು ಸಿನಿಮಾ ಗೆದ್ದಿದ್ರೆ ನನ್ನ ಜರ್ನಿ ಬೇರೆ ಕಡೆ ಹೋಗಿರೋದು, ಬೇರೆ ಥರ ಸಿನಿಮಾಗಳಾಗಿರೋದು. ನಾನು ಬರೀ ಸ್ಕ್ರಿಪ್ಟ್ ನೋಡೋದಕ್ಕೆ ಅದು ಯಾರಿಗೂ ಮುಟ್ಟೋಕ್ಕೂ ಬಿಡ್ತಿರಲಿಲ್ಲ, ನಾನು ಅಷ್ಟು ಪ್ರೀತಿಸ್ಬಿಟ್ಟೆ ನಾನು. ಬಟ್ ಈ ಸಿನಿಮಾ ಆದಮೇಲೆ ಅನಿಸಿದ್ದು ನನಗೆ, ಸಿನಿಮಾನ ಪ್ರೀತಿಸ್ಬಾರ್ದು ನಾವು. ಯಾಕಂದ್ರೆ ಆ ಪ್ರೀತಿ ಮಾಡಿದ್ರೆ ಅದು ನಂದು ಮಾತ್ರ ಆಗುತ್ತೆ, ಅದು ನಂದು ಮಾತ್ರ ಆಗುತ್ತೆ. ಪ್ರೀತಿ ಎಲ್ಲರೂ ಪ್ರೀತಿಸೋ ಥರ ಸಿನಿಮಾ ಮಾಡ್ಬೇಕು ನಾವು, ಎಲ್ಲರಿಗೂ ಕೊಡೋವಂಥ ಸಿನಿಮಾ ಮಾಡಬೇಕು ನಾವು. ಅದು ಮಾಸು ಕಮರ್ಷಿಯಲ್, ನಾವು ಯಾರಿಗೆ ಕ್ಯಾಟ್ರಿಂಗ್ ಮಾಡ್ತೀವಿ ಸಿನಿಮಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಮಗೆ. ಎಲ್ಲ ಸಾಂಗು ಇಟ್ಟು ಸಿನಿಮಾದಲ್ಲಿ ಎಲ್ಲ ಸಾಂಗು, ಒಂದೊಂದು ಸಾಂಗು ಆರ್ಟಿಂದ ಬಂದಿರೋ ಸಾಂಗು. ನಾನು ಕಂಪೋಸರ್ ಅಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಏನೂ ಅಲ್ಲ ನಾನು. ಬಟ್ ಮನಸ್ಸಿಂದ ಒಂದೊಂದು ಸುಮ್ಮನೆ ಮಲಗಿರ್ಬೇಕಾದ್ರೆ ಎದ್ದುಬಿಟ್ಟು ಒನ್ಸ್ ಅಪಾನ್ ಎ ಟೈಮ್ ಅಂತ ಆಡ್ದವ್ ನಾನು. ಅದು ಅಂದರೆ ಅಷ್ಟು ಆವರಿಸ್ಕೊಂಡಿದ್ದು ಸಿನಿಮಾ ಇದು ನನಗಿದು. ಬಟ್ ಇದೊಂದು ಸಿನಿಮಾ ಗೆದ್ದಿದ್ರೆ ಜನಗಳಿಗೆ ಏನು, ನಾನು ರವಿಚಂದ್ರನ್ ಪ್ರೇಮ್ಲೋಕ ಒಂದು ಪ್ರಯತ್ನ ಮಾಡ್ಕೊಂಡು ಬಂದು ಅವ್ನು ಮತ್ತೆ ಇನ್ನೊಂದು ಪ್ರಯತ್ನದ ಲೋಕಕ್ಕೆ ಹೊರಟೋಗ್ತಿದ್ದೆ ನಾನು. ಅದಕ್ಕೆ ನಾನು ಇವತ್ತಿಗೂ ಪ್ರಯತ್ನ ಮಾಡಬೇಕು ಅಂತಲೇ ಆಸೆ ಪಡೋದು. ಅದು ಸೋಲಿ ಗೆಲ್ಲಿ ನಾನು ಪ್ರಯತ್ನ ಮಾಡಬೇಕು. ಆ ಛಲ ನನ್ನಲ್ಲಿ ಇವತ್ತಿಗೂ ಹಾಗೆ ಇದೆ. ನಿಮ್ಗಳ ಜೊತೆ ಇವತ್ತು ಕೂತ ಮೇಲೆ ನಿಮ್ಮ ಮೌನ ಮತ್ತೆ ನನ್ನ ಮತ್ತೆ ಟೆಂಪ್ಟ್ ಮಾಡ್ತಾನೆ ಇದೆ, ನನಗೆ ಮಾಡೇ ಮಾಡ್ತೀನಿ. ಹೇಗೆ ಒಬ್ರು ವ್ಯಕ್ತಿ ಒಂದ್ ಸಿನಿಮಾನ ಇಷ್ಟು ಪ್ರೀತಿಸೋದಕ್ಕೆ ಸಾಧ್ಯ ಮಹಾಗುರುಗಳೇ? ಅವ್ರು ಅದ್ರಲ್ಲಿ ಎಡುತ್ತಾರೆ, ಅಲ್ಲೇ ಗೆಲ್ತಾರೆ, ಅಲ್ಲೇ ಸೋಲ್ತಾರೆ, ಅಲ್ಲೇ ದುಡಿತಾರೆ, ಮತ್ತೆ ವಾಪಸ್ ಸಿನಿಮಾಗೆ ಬರ್ತಾರೆ. ನಾನು ಒಂದು ಇವತ್ತಿಗೆ ಅರ್ಥ ಆಗದೆ ಇರೋದು, ಬಿದ್ದೆ ಸೋತೆ ಗೆದ್ದೆ, ಈ 3 ಹೇಳೋದು ಯಾರು? ನೀವುಗಳು ಹೇಳೋದು. ನಾನು ಹೇಳಿಲ್ವಲ್ಲ, ನಾನು ಹೇಳಲೇ ಇಲ್ಲ. ನಾನು ಏಕಾಂಗಿ ನೀವು ಹೇಳ್ತೀರಾ ಸೋತೆ. ಎಲ್ಲಿ ಯಾವಾಗ ಸೋತೆ ಅಂತ ಹೇಳ್ತೀರಾ? ದುಡ್ಡು ಹೋದಾಗ ಸೋತೆ ಅಂತ ಹೇಳ್ತೀರಾ ನೀವು? ನನ್ನ ದುಡ್ಡುಗೂ ನಿಮ್ಗೇನು ಸಂಬಂಧ? ನನ್ನ ಬ್ಯಾಕ್ಗ್ರೌಂಡ್ ಕೊಟ್ಟು ಕಾಲಿದ್ರೆ ನೀವು ತುಂಬಿಸ್ತೀರಾ? ಇಲ್ಲ ತಾನೆ. ಮತ್ತೆ ನಿಮ್ಗೇನು ಸಂಬಂಧ? ಸೋಲು ಕಲೆಕ್ಷನ್ಸ್ ಮೇಲೆ ಬರೋದಿಲ್ಲ, ಕಂಡಿದ್ದ ಕನಸು ಸ್ಕ್ರೀನ್ ಮೇಲೆ ಬಂದಾಗ ಮಾಡಲಿಲ್ಲ ಅಂದ್ರೆ ನನ್ನ ಕನಸು ಹೋಯ್ತು ಅಂತ ಲೆಕ್ಕ ನನಗೆ. ನಾನು ಅದಕ್ಕೆ ಯಾವತ್ತು ಸೋಲು ಒಪ್ಕೊಂಡಿಲ್ಲ. ನಾನು ನನ್ನ ಹೆಗಲ ಮೇಲೆ ಇವತ್ತಿಗೂ ಹಾಕೊಂಡು ಓಡಾಡೋದು ನನ್ನ ಶಾಂತಿ ಕ್ರಾಂತಿನ, ಏಕಾಂಗಿನ, ಕಿಂದರ್ ಜೋಗಿನ ಹಾಕೊಂಡು ಓಡಾಡ್ತೀನಿ, ಅಪೂರ್ವನ ಹಾಕೊಂಡು ಓಡಾಡ್ತೀನಿ ನಾನು. ಇವತ್ತಿಗೂ ರಣಧೀರ ದಾಖಲೆಯನ್ನ ಕನ್ನಡ ಇಂಡಸ್ಟ್ರಿ ಇಲ್ಲ ಯಾವ ಇಂಡಸ್ಟ್ರಿ ದಾಖಲೆ ಮುರಿಯೋಕ್ಕಾಗೋದಿಲ್ಲ. ಯಾಕಂದ್ರೆ 5 ಶೋಸ್ ಅವತ್ತಿಗೆ 5 ಶೋಸ್ ನಡೆಯೋದು 100 days ಮೋರಲೆಸ್ ಆಲ್ ಥಿಯೇಟರ್ಸ್ ಆಲ್ ಶೋಸ್ ಫುಲ್ ಸಿನಿಮಾದು, ರಣಧೀರ ಸಿನಿಮಾದು. ಆ ಥರ ದಾಖಲೆ ಕೊಟ್ಕೊಂಡ್ ಬಂದಿದ್ದೀವಿ ನಾವು. ಅದನ್ನ ತುಂಬಾ ಚೆನ್ನಾಗಿ ಆಡಿದೆ ನೀನು, ತುಂಬಾ ಇಂಪಾರ್ಟೆಂಟ್, ತುಂಬಾ ಫೀಲ್ ಮಾಡಿದೆ. ನೀನ್ ಫೀಲ್ ಮಾಡೋದಲ್ದೆ ಈ ಲೈಟಿಂಗ್ ಸೆಟ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೇನೆ ನಿನಗೆ. ಅವರು ಚೆನ್ನಾಗಿ ಮಾಡಿದ್ರು. ಈ ಸಾಂಗ್ ನಾವು ಮಾಡಬೇಕಾದ್ರೆ ಆಲ್ವಿನ್ ಫುಲ್ ಸಾಂಗ್ ಗಿಟಾರ್ ಕೊಟ್ಬಿಟ್ಟು ರಿದಮ್ ಸೆಕ್ಷನ್ ಹರಿಕೃಷ್ಣ ಹಾಕಿದ್ಮೇಲೆ ನನಗೆ ಈ ರಿದಮ್ ಸೆಕ್ಷನ್ ಎಲ್ಲ ಬೇಡ, ತಬ್ಲಾ ಇಟ್ಕೊಂಡು ಮಾಡು ಅಂತೇಳಿ ತಬ್ಲಾ ಇಟ್ಕೊಂಡು ಮಾಡಿದ್ದು ಇಡೀ ಸಾಂಗ್. ನಾನು ಯಾವುದೇ ಸಾಂಗ್ ಮಾಡಿದ್ರೆ ಏನಾದ್ರು ಒಂದು ಏನೇ ವೆಸ್ಟರ್ನ್ ಸಾಂಗ್ ಮಾಡಿದ್ರೆ ಒಂದು ಇಂಡಿಯನ್ ಟೋನ್ ಬೇಕು ಅಂತ ಒದ್ದಾಡ್ತೀನಿ ಯಾವಾಗಲೂ. ಸೊ ಇದಕ್ಕೆ ತಬ್ಲಾ ಮಿಕ್ಸ್ ಮಾಡಿದ್ ನಮ್ಮ ವೇಣು ಇನ್ನೇ ತಬ್ಲಾ ಕರ್ಸಿ ಮಾಡಿಸಿದ್ದು, ಆಲ್ವಿನ್ ಫುಲ್ ಗಿಟಾರ್ ಮಾಡಿದ್ದು ಎಲ್ಲ ಮರೆಯೋಕ್ಕಾಗಲ್ಲ. ಈ ಪ್ಲೇಯರ್ಸ್ ಎಲ್ಲ ನಾವು ಇವತ್ತಿಗೂ ಮರೆಯಲ್ಲ. ಸೊ ಈ ತರ ಈ ಸಾಂಗ್ ಕ್ರಿಯೇಟ್ ಆಗಿದೆ. ಯು ಸ್ಯಾಂಗ್ ವೆರಿ ವೆಲ್. ನನ್ನ ಇಷ್ಟು ಮಾತಾಡ್ಸಿದ್ದು ನೀನೇ ಇವಾಗ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಇಂಡಸ್ಟ್ರಿನ ಗೆಲ್ಸಿರೋಂಥ ರಣಧೀರನ್ಗೆ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಮಹಾಗುರುಗಳೇ, ವಿಜೇತ್ ಅವರ ಪರ್ಫಾರ್ಮೆನ್ಸ್, ಆಕ್ಚುಲಿ ಅವ್ರ ಮಾತಲ್ಲಿ ಮುಳುಗೋಗ್ಬಿಟ್ವಿ ಎಲ್ಲರೂ. ಇಟ್ಸ್ ಎ ಬ್ಯೂಟಿಫುಲ್ ಕಂಪೋಸಿಷನ್, ವೆಲ್ ರಿಟನ್, ವೆಲ್ ರೆಂಡರ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ರವಿ ಸರ್ ಒಂದ್ ಮಾತು ಹೇಳಿದ್ರು, ಜೀವನದಲ್ಲಿ ಹೀರೋ ಅಂದ್ರೆ ಹೆಂಗೆಂಗೋ ಹೇಳ್ತಾರೆ ಅಂತ, ಆದ್ರೆ ನಿಜ ಜೀವನದ ನಿಜ ಹೀರೋ ಒಬ್ಬ ತಂದೆನೆ. ಆ ತಂದೆ ಪಾತ್ರ ಮಾಡಿ ದೃಶ್ಯ ಅನ್ನೋ ಮೊದಲ ಸಿನಿಮಾ ಅತ್ಯಂತ ಯಶಸ್ಸನ್ನ ಕಾಣ್ತು. ಈಗ ದೃಶ್ಯ 2 ಮೂಲಕ ಮತ್ತೊಮ್ಮೆ ಆ ಜವಾಬ್ದಾರಿ ನೆನ್ಪಿಸೋದಕ್ಕೆ ಬರ್ತಿದ್ದಾರೆ, ಆ ಮಮತೆನ ನೆನ್ಪಿಸೋದಕ್ಕೆ ಬಂದಿದ್ದಾರೆ. ರವಿ ಸರ್ನ ಈ ಪಾತ್ರದಲ್ಲೂ ಕೂಡ ಜನ ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಅವಕಾಶ ಮಾಡ್ಕೊಟ್ರಿ ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನ ತೋರ್ಸೋದಕ್ಕೆ. ಎಲ್ರು ದೃಶ್ಯ 2 ಸಿನಿಮಾ ಮಂದಿರಕ್ಕೆ ಹೋಗ್ಬೇಕು, ನೋಡ್ಬೇಕು ಅಲ್ವಾ ಸರ್? ಎಲ್ಲಾರ ಮನೇಲಿ ಅಪ್ಪ ಇದ್ದಾರೆ ಅಲ್ವಾ, ಇದು ಅವ್ರ ಸಿನಿಮಾ ಇದೆ, ನನ್ನ ಸಿನಿಮಾ ಅಲ್ಲ. ಅವ್ರು ನೋಡ್ತಾರೆ, ಎಲ್ಲ ನಂಬಿಕೆ ಆ ಸಿನಿಮಾ ಕೊಡುತ್ತೆ ಅದು. ಅಂಡ್ ರವಿ ಸರ್, ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನಾವು ರವಿ ಹಂಸ ವೈಭವವನ್ನ ನಾವು ಅಷ್ಟು ಅದ್ಭುತವಾಗಿ ಕೊಂಡಾಡಿದೀವಿ. ನಾವು ಈ ಕ್ಷಣ ರವಿ ಸರ್ ಹೇಳಿದ್ದಾರೆ, ಮಹಾಗುರುಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ರವಿ ಹಂಸ ವೈಭವವನ್ನ ನಾವೆಲ್ಲರೂ ಸಡಗರದಿಂದ ಸೆಲೆಬ್ರೇಟ್ ಮಾಡಿದೀವಿ. ಅಂಡ್ ಅವರ ಅನುಭವವನ್ನ ಹಂಚ್ಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಮತ್ತೆ ಬದುಕನ್ನ ಹೇಗ್ ನೋಡ್ಬೇಕು ಅಂತ ಹಾಡಿನ ಮೂಲಕ, ಮಾತುಗಳ ಮೂಲಕ ಹೇಳ್ಕೊಟ್ಟಿದ್ದಾರೆ. ಅಂಡ್ ನಮ್ಮ ಜಡ್ಜಸ್ ಮೂಲಕ ಹಾಗೂ ನಮ್ಮ ಇಡೀ ವೇದಿಕೆಯ ಮೂಲಕ, ನಮ್ಮ ವಾಹಿನಿಯ ಮೂಲಕ ರವಿ ಸರ್ ಹಾಗೂ ಮಹಾಗುರುಗಳಿಗೆ ಒಂದು ಪ್ರೀತಿಯ ಕಿರುಕಾಣಿಕೆ ಇದೆ, ಅದನ್ನ ದಯಮಾಡಿ ಸ್ವೀಕರಿಸಬೇಕಾಗಿ ಕೋರಿಕೆ. ಕಲ್ಪವೃಕ್ಷದ ನೆರಳಿನಲ್ಲಿ ಕವಿ ಮತ್ತು ರವಿ. ಇದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ ಬಿಡಿ. ಇದಕ್ಕೆ ಅವತ್ತು ಕೈ ಕಟ್ಕೊಂಡು ಇಂಡಸ್ಟ್ರಿಗೆ ಬಂದ್ವಿ, ಇವತ್ತು ಅದೇ ಹತ್ರ ಕೈ ಕಟ್ಕೊಂಡು ಇಂಡಸ್ಟ್ರಿಯಲ್ಲಿ ಇದೀವಿ ನಾವು. ಅವ್ರ ಮುಂದೆ ನಾವು ಕೈ ಎತ್ತಕ್ಕೂ ಆಗೋದಿಲ್ಲ. ಸೊ ದಿಸ್ ವರ್ಕ್ ಮುಂದೆ ಯಾವಾಗ್ಲೂ ಈ ಕೈ ಕಟ್ಕೊಂಡೇ ಇರ್ಬೇಕು ನೀವು. ಅದು ಅವ್ನು ಯಾರು ಬರೋದನ್ನ ಗೊತ್ತೈತಿ? ಯಾರದು ಸರ್? ನಮ್ಮ ರೈಟರ್ ರವಿ ಬರ್ದಿರೋದು. ಚೆನ್ನಾಗಿ ಬರ್ದವ್ರೆ. ಒನ್ ಆಫ್ ದಿ ಬೆಸ್ಟ್ ಗಿಫ್ಟ್ಸ್ ಇದು. ಯಾಕಂದ್ರೆ ಇದರಲ್ಲಿ ನಾನು ನಮ್ಮ ಅಪ್ಪನ ನೋಡಿದ್ದೀನಿ, ಹಂಸಲೇಖನು ಸೇರಿಸಿದ್ರಲ್ಲ, ವ್ಯಾಲ್ಯೂ ಪ್ಲಸ್ ನಮ್ಮ ಅಪ್ಪನ ತಂದು ಕೊಟ್ಟಿದ್ರಲ್ಲ, ಸಾಕು. ಮಹಾಗುರುಗಳೇ, ನಮ್ಮ ಕೆಲಸದ ಮುಂದೆ ನಾವು ಒಬೀಡಿಯಂಟ್ ಆಗಿ ಸ್ಟೂಡೆಂಟ್ಸ್ ತರ ಕೆಲಸ ಮಾಡಬೇಕು, ಅದು ನಮಗೆ ಪ್ರತಿಫಲ ಕೊಡುತ್ತೆ. ಅದನ್ನ ಯಜಮಾನರು ಹೇಳ್ಕೊಟ್ಟಿದ್ದಾರೆ ನಮಗೆ. ಎಷ್ಟು ದೊಡ್ಡ ವ್ಯಕ್ತಿ ಅವರು ಅಂದ್ರೆ, ಈ ಕನ್ನಡ ಚಿತ್ರರಂಗದ ಎಲ್ಲ ರಂಗಗಳಿಗೂ ಅವರ ಕೊಡುಗೆ ಇದೆ. ಪ್ರತಿ ರಂಗದಲ್ಲೂ ಅಭಿರುಚಿಯನ್ನೇ ಬಿತ್ತಿದ್ದಾರೆ ಅವರು. ಅಭಿರುಚಿಯನ್ನು ಬಿಟ್ಟು ಇಂಡಸ್ಟ್ರಿಯಲ್ಲಿ ಅವರು ಏನೂ ಮಾಡಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗದ ಅಡಿಪಾಯ ಶ್ರೀ ವೀರಸ್ವಾಮಿ ಅವರು, ನಮಗೆ ಅನ್ನವಿಟ್ಟ ಸ್ವಾಮಿ. ಅವರ ತಾಯಿಯವರು ಇವತ್ತು ಮನೆಯಲ್ಲಿ ಅವರ ಚಿಂತೆಯಲ್ಲಿದ್ದಾರೆ. ಆ ತಾಯಿ ತನ್ನ ಮಗನ ದೊಡ್ಡ ವಿಜಯೋತ್ಸವಕ್ಕಾಗಿ ಜೀವವನ್ನು ಹಿಡ್ಕೊಂಡು ನಿಂತಿದ್ದಾಳೆ ಅಂತಂದ್ರು. ಅದು ನಿಜವಾಗ್ಲೂ ಸಕ್ಸಸ್ ಆಗಲಿ. ಬಹಳ ಬೇಗ ನಮ್ಮ ಯಜಮಾನರಿಗೆ ಈ ಕೀರ್ತಿ ಯಶಸ್ಸು ಲಭಿಸಲಿ, ಆ ತಾಯಿಯ ಆಶೆ ಈಡೇರಲಿ ಅಂತ ನಾನು ಈ ವೇದಿಕೆಯಲ್ಲಿ ವಿನಯಪೂರ್ವಕ ಅಭಿನಂದಿಸ್ಕೋತೀನಿ. ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ಕೆಲಸ ಶಾಶ್ವತ, ಮಾತು ಬರ್ತದೆ ಹೋಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು. ಅಂಡ್ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ರವಿಚಂದ್ರನ್ ಸರ್. ಥ್ಯಾಂಕ್ ಯು. ಬಿಕಾಸ್ ಕನ್ಸ್ ಎಲ್ರು ಕಾಣ್ತಾರೆ, ಅದ್ ನನ್ಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ಬೇಕು. ಈ ರೀತಿಯ ಒಂದು ವೇದಿಕೆ, ಈ ರೀತಿಯ ಒಂದು ಸಂಭ್ರಮ, ನೀವಿಬ್ರು ಒಟ್ಟಿಗೆ ಸೇರಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಕ್ಕೆ ಈ ಜೋಡಿಗೆ ಮತ್ತೊಮ್ಮೆ ಮಗದೊಮ್ಮೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್.